ಡ್ಯಾನ್ಸ್ ಮಾತ್ರನಾ ಮುರುಘಾ ಅಂದರೆ? ಬೇರೆ ಬೇರೆ ಏನೂ ಇಲ್ಲ. ನೀವು ಅರ್ಧ ಹಿಂಗೆ ಏನಾದರೂ ಮಾಡು ಅಂದ್ರು ನನಗೇನು ಗೊತ್ತಿರೋದೇ ಡ್ಯಾನ್ಸ್. ಅವ್ರು ಒಂದು ಲೆವೆಲ್ಗೆ ಡ್ಯಾನ್ಸ್ ಆಡ್ತಾರಂದ್ರೆ ಅವ್ನಿಗೊಂದು ಒಳ್ಳೆ ಡ್ಯಾನ್ಸ್ ಪೇರ್ನೇ ಹುಡುಕ್ತಾರೆ. ಸಾಂಗ್ಗಿಂತ ಮುಖ್ಯ ರಿಜಿಸ್ಟರ್ ಮೂಮೆಂಟ್ ಅಂತ ಒಂದು ಫಿಕ್ಸ್ ಆಗ್ಬಿಟ್ಟಿದೆ. ಎಲ್ಲರೂ ರೀಲ್ಸ್ 30 ಸೆಕೆಂಡ್ಸ್ ಬರಬೇಕು. ಆ 30 ಸೆಕೆಂಡ್ ರೀಲ್ಸ್ ನಾವು ಪ್ರಾಪರ್ ಆಗಿ ನಮ್ಮ ಮೈಂಡ್ ಸೆಟ್ ಹಂಗೆ ಆಗ್ಬಿಟ್ಟಿದೆ ಇವಾಗ. ಎಲ್ಲ ಕೊರಿಯೋಗ್ರಾಫರ್ಸ್ ಅದೇ ಮೈಂಡ್ ಸೆಟ್. ಟಿವಿ ಅನ್ನೋದು ಬಂದ್ ಬಟರ್ ಜಾಮ್ ತರ ಯಾವಾಗ್ಲೂ ಇರುತ್ತೆ. ಸಿನಿಮಾ ಬಿರಿಯಾನಿ ಹಾಗೆ. ಸೊ ರಿಯಾಲಿಟಿ ಶೋನ ರಿಯಾಲಿಟಿ ಇದೆ ಅಂತ ಒಪ್ಕೋಬೋದು. ರಿಯಾಲಿಟಿ ಇದ್ದೇ ಇರುತ್ತೆ. ಅದು ನೋಡೋರ್ಗೆ ಆಚೆಯಿಂದ ಅದು ಅನ್ನಿಸ್ಬೋದು. ಅಂದ್ರೆ ಓದ್ಬೇಕಾದ್ರೆ ಎಲ್ಲಾರ್ಗು ಏನೇನೋ ಡ್ರೀಮ್ ಇರುತ್ತೆ. ಡಾಕ್ಟರ್ ಆಗ್ಬೇಕು, ಲಾಯರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಸೈಂಟಿಸ್ಟ್ ಆಗ್ಬೇಕು ಅಂತಲ್ಲ. ನನಗೆ ಓದ್ಬೇಕಾದ್ರೆ ಮೈಂಡ್ ಸೆಟ್ ಅಲ್ಲೇ ಆಲ್ರೆಡಿ ಅದೇ ಡ್ಯಾನ್ಸ್. ಈಗ ಬರೋ ಎಲ್ಲಾರು ಐ ಥಿಂಕ್ ಹೊಸದಾಗಿ ಬರೋರ್ಗೆ ಹೇಳ್ತಾ ಇದೀನಿ, ಎಲ್ಲ ಕಲ್ತ್ಕೊಂಡಿದ್ರೆ ತುಂಬಾ ಒಳ್ಳೇದು. ಫೈಟ್ ಆಗ್ಲಿ ಡ್ಯಾನ್ಸ್ ಆಗ್ಲಿ ಕಲ್ತ್ಕೊಂಡ್ರೆ ಬರೀ ಆಕ್ಟಿಂಗ್ ಒಂದೇ ವರ್ಕ್ ಆಗೋದಲ್ಲ. ಕೊರಿಯೋಗ್ರಫಿ ಮಾಡ್ಬೇಕಾದ್ರೆ ನಮಗ್ ಭಯ ಆಗ್ತಾ ಇರುತ್ತೆ. ಬಿಕಾಸ್ ಏನಂದ್ರೆ ಅವ್ರು ಏನ್ ಹಾಕಿದ್ರು ಆಡ್ಬಿಡ್ತಾರೆ. ಅಂತವ್ರಿಗೆ ನಾವು ಇನ್ನೂ ಚಾಲೆಂಜ್ ಕೊಡ್ಬೇಕು. ಅಯ್ಯೋ ಅವ್ರನ್ನೆಲ್ಲ ನೋಡಿದಾಗ ಏನ್ ಗುರು ಹಿಂಗೆ ಆಕ್ಟ್ ಮಾಡ್ತಾರೆ ಇವರು ಅನ್ಸುತ್ತೆ. ನಾವು ಅದೇ ತರ ನಾವೇ ಇಲ್ಲಿ ಮಾಡ್ತಾ ಇದೀವಿ. ನಮ್ಮ ಅನುಬಂಧವನ್ನೇ ಐಫಾ ಅವಾರ್ಡ್ ತರ ತೋರಿಸ್ತಾ ಇದೀವಿ ನಾವುಗಳು ಇವಾಗ. ಫಸ್ಟ್ ಟೈಮ್ ಇನ್ ಕನ್ನಡ ನಾನು ಮಾಡಿದೆ ಅದನ್ನ, ಏರಿಯಲ್ ಆಕ್ಟಿಂಗ್. ಆ ತರ ಒಂದು ಆಕ್ಟ್ ಅದು ಪರ್ಫಾರ್ಮೆನ್ಸ್ ಆದ್ಮೇಲೆ ಸೀರಿಯಸ್ಲಿ ಹೇಳ್ತೀನಿ ನನ್ನ ಕಣ್ಣಲ್ಲಿ ನೀರು ಬಂದಿತ್ತು. ಬಿಕಾಸ್ ಯಾಕಂದ್ರೆ ಅಷ್ಟು ಚೆನ್ನಾಗಿ ಬಂದಿತ್ತು, ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಸಿಗಿತ್ತು ನನಗೆ. ಇವತ್ತಿಗೂ ರವಿಚಂದ್ರನ್ ಸರ್ ಎಷ್ಟೋ ರಿಯಾಲಿಟಿ ಶೋ ಅಲ್ಲಿ ನಾನು ಆ ಪರ್ಫಾರ್ಮೆನ್ಸ್ ನೋಡಿದೆ. ಆ ತರ ಇವತ್ತವರೆಗೂ ನಾನು ನೋಡಿಲ್ಲ ಅಂತ ಹೇಳಿದ್ದೆ. ಇವಾಗ ನೋಡಿ ಎಷ್ಟೊಂದು ಸಾಂಗ್ ನೀವು ನೋಡಿರ್ತೀರಾ, ಡ್ಯಾನ್ಸೇ ಇರಲ್ಲ, ಅವ್ರ ಒಂದು ಎಕ್ಸ್ಪ್ರೆಷನ್ ಅಲ್ಲೇ ಸಾಂಗ್ ಮುಗಿಸಿರ್ತಾರೆ. ಒಂದು ಒಳ್ಳೆ ಡ್ಯಾನ್ಸ್ ಮಾಸ್ಟರ್ ಆಗ್ಬೇಕು. ನಾನು ಹೇಳ್ದಂಗೆ ಚೆನ್ನಾಗಿ ಹೆಸರು ಮಾಡಬೇಕು ಇಂಡಸ್ಟ್ರಿಯಲ್ಲಿ. ಅಪ್ಪ ಒಳ್ಳೆ ಮಾಸ್ಟರ್ ಅಪ್ಪ ಅಂತ ಒಂದು ಹೆಸರು ಮಾಡಬೇಕು. ದೊಡ್ಡವ್ರ ಜೊತೆ ಕೆಲಸ ಮಾಡಬೇಕು.